ಒಳ ಮೀಸಲಾತಿ ಹಂಚಿಕೆಯಲ್ಲಿ ಸಿಎಂ ಫೇಲ್ ಆಗಿದ್ದಾರೆ. ನಾಳೆಯಿಂದ ಮತ್ತೆ ಗಲಾಟೆಗೆ ಸಿಎಂ ಸಿದ್ದರಾಮಯ್ಯನವರು ನಾಂದಿ ಹಾಡಿದ್ದಾರೆ. ನಾಳೆಯಿಂದ ಗಲಾಟೆ ಆಗಬೇಕು ಅಂತಾನೆ ಸಿದ್ದರಾಮಯ್ಯನವರು ಒಂಥರ ಕಿಡಿ ಹೊತ್ತಿಸ್ಬಿಟ್ಟಿದ್ದಾರೆ. ಈಗ ಸರ್ಕಾರದ ವಿರುದ್ಧವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ಮಾಡಿದ್ದಾರೆ. ನೋಡಿ, ಬಿಜೆಪಿ ಸರ್ಕಾರ ಇದ್ದಾಗ 17% ಮೀಸಲಾತಿ ಕೊಟ್ಟಿದ್ವು. ಸರ್ಕಾರ ನ್ಯಾಯಾಲಯಕ್ಕೆ ಮನವೊಲಿಕೆ ಮಾಡಬೇಕಾಗಿತ್ತು. ರಾಜಕೀಯ ಗೊಂದಲದ ಕಾರಣದಿಂದಾಗಿ ತಪ್ಪಿಸಿಕೊಳ್ಳಿಕ್ಕೆ ಹೀಗೆ ಮಾಡ್ತಿದ್ದಾರೆ. ಹುದ್ಯಾಕಾಂಕ್ಷಿಗಳಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಹೀಗೆ ಮಾಡಿದ್ದಾರೆ ಇವರು. ಮೀಸಲಾತಿ ಕಡಿಮೆ ಮಾಡಿಬಿಟ್ರೆ ಉಪಯೋಗ ಏನ್ರಿ? ಯಾವ ಸಮುದಾಯದವರನ್ನು ಕೂಡ ಕರೆಸಿ ಮಾತೇ ಆಡಿಲ್ಲ ಇಲ್ಲಿ. ಏಕಾಏಕಿ ಅವರು ಮನಸ್ಸಿಗೆ ಬಂದಂತೆ ಇದನ್ನು ಮಾಡಿಬಿಟ್ಟಿದ್ದಾರೆ. ನಾಳೆಯಿಂದ ಮತ್ತೆ ಗಲಾಟೆಗೆ ಸಿದ್ದರಾಮಯ್ಯ ನಾಂದಿ ಹಾಡಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧವಾಗಿ ಅಶೋಕ್ ಅವರ ವಾಗ್ದಾಳಿ ಇದು. ಆದರೆ ವಾಸ್ತವ ಏನು? ಈ ಥರ ಮಾತಾಡಬಹುದು ಅಶೋಕ್ ಅವರು, ಏನು ಮಾತಾಡೋಕ್ಕಾಗಲ್ಲ ಅಂತಲ್ಲ. 17% ಮೀಸಲಾತಿಯನ್ನು ನೀವು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡೋದು ಹೇಗೆ? ಸುಪ್ರೀಂ ಕೋರ್ಟ್ಗೆ ಹೇಗೆ ಮನವರಿಕೆ ಮಾಡಿಕೊಡ್ತೀರಿ? ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ಬೇಕು. ಒಂದು ವೇಳೆ 50% ಎಕ್ಸೀಡ್ ಆದರೂ ಕೂಡ ಸಂವಿಧಾನಾತ್ಮಕವಾಗಿ ತಿದ್ದುಪಡಿಯನ್ನು ಮಾಡಿಸಿದ ಪಕ್ಷದಲ್ಲಿ ಹಾಗದು ಜಾರಿ ಬರುತ್ತೆ. ತಮಿಳ್ನಾಡು ಮಾಡ್ಕೊಂಡಿದ್ದಾರೆ ಆ ಥರದಲ್ಲಿ. ತಮಿಳ್ನಾಡು ಮಾಡ್ಕೊಂಡಿಲ್ವಾ? ಜಯಲಲಿತಾ ಎಲ್ಲ ಪಕ್ಷಗಳು ಕರ್ಕೊಂಡು ಹೋಗಿದ್ದರು ಕೇಂದ್ರಕ್ಕೆ. ಯಾವುದೇ ಪಕ್ಷ ಆದರೂ ಸರಿ, ಆಡಳಿತಾರೂಢವೋ ವಿರೋಧ ಪಕ್ಷ ಎಲ್ಲರನ್ನೂ ಕರ್ಕೊಂಡು ಹೋಗಿ ಕೇಂದ್ರದ ಮೇಲೆ ಒತ್ತಡ ಹಾಕಿ ಆ ಕೆಲಸ ಮಾಡ್ಕೊಂಡು ಬಂದರು. ಮಾಡಲಿ ಅಶೋಕ್, ನೋಡೋಣ. ಅಶೋಕ್ ಈ ಥರ ಮಾತಾಡ್ತಾರಲ್ಲ, ಅಶೋಕ್ ಆ ಕೆಲಸ ಮಾಡಬೇಕಾಗಿತ್ತು. ಇವ್ರು ಮಾಡಲಿಲ್ಲ. ಹೇಳಿದ 17% ಆಸೆ ಹುಟ್ಟಿಸೋದು. ಇನ್ನೇನು ಎಲೆಕ್ಷನ್ ಬರ್ತಿರುತ್ತೆ, ಎಲೆಕ್ಷನ್ ಹತ್ತಿರ ಬರ್ತಿರುತ್ತಲ್ಲ, ಹಾಗೇನೋ ಒಂದು ಹೇಳ್ಬಿಡೋದು. ನಾವು ಮುಸ್ಲಿಮರು ತೆಗಿತಾ ಇದ್ದೀವಿ, ಒಕ್ಕಲಿಗರಿಗೆ ಕೊಟ್ಬಿಡ್ತಾ ಇದ್ದೀವಿ, ಲಿಂಗಾಯತರಿಗೆ ಅದೇ ಮಾಡ್ತಾ ಇದ್ದೀವಿ ಅಂತೇಳಿ. ಉತ್ತರದಾಯ್ತೋ ಇಲ್ವಲ್ಲ. ಅವಾಗ ಹೇಗಿದ್ರು ಎಲೆಕ್ಷನ್ ಬರುತ್ತೆ. ಗೆದ್ದುವಾ ನೋಡ್ಕೊಳ್ಳೋಣ, ಯಾಸೆ ಹುಟ್ಟಿಸಿ ಗೆದ್ದುಬಿಟ್ಟು ಓಟ್ ಬಂತ ನೋಡ್ಕೊಳ್ಳೋಣ. ಆಮೇಲೆ ಸೋತ್ಬಿಟ್ವಾ ಮಾಡಬೇಕು, ನಾವೇ ಅಲ್ವೇನ್ರಿ ಮಾಡಿದ್ದು? ನಾವೇ ತಾನೇ ಮಾಡಿದ್ದದನ್ನು ಸೋಲಿಸ್ಬಿಟ್ರಲ್ಲಪ್ಪ. ಅಕಸ್ಮಾತ್ ಗೆಲ್ಲಿಸ್ಬಿಟ್ಟಿದ್ದರೆ ಮಾಡಿಬಿಡ್ತಾ ಇದ್ವಿ. ಈ ಥರ ಸುಳ್ಳುಗಳು ಹೇಳ್ಕೊಂಡೇ ಬರೋದಿದೆಯಲ್ಲ, ಯಾವ ರಾಜಕೀಯ ಪಕ್ಷಕ್ಕೂ ಒಳ್ಳೆಯದಲ್ಲ ಇದು. ಯಡಿಯೂರಪ್ಪನವ್ರ ಸರ್ಕಾರ ಇತ್ತು, 2 ಬಾರಿ ಮೇಜರಾಗಿ ಸರ್ಕಾರದಲ್ಲಿ ಭಾಗಿಯಾಗಿದ್ದಾಗ ಇವರೇ ಮಾಡ್ಬೋದಾಗಿತ್ತಲ್ಲ. ಬೊಮ್ಮಾಯಿ ಅವರು ಬಂದರು, 17% ಹೇಳಿಬಿಟ್ರು. ಇದನ್ನು ಯಾರಿಗೋ ಖುಷಿ ಪಡ್ಸೋಕ್ಕೆ ಮಾಡ್ತಕ್ಕಂಥ ಕೆಲಸಗಳಲ್ಲ. 50% ಕ್ಯಾಪಿಂದ ಆಚೆ ಹೋಗಬಾರ್ದು ಅಂದಾಗ ಜನಗಣತಿ ಮಾಡಬೇಕಾಗಿದ್ದದ್ದು ಯಾರು? ಜಾತಿ ಜನಗಣತಿ ಮಾಡಬೇಕಾಗಿದ್ದವ್ರು ಯಾರು? 12 ವರ್ಷದಿಂದ ಕೇಂದ್ರದಲ್ಲಿ ಸರ್ಕಾರ ಮಾಡ್ತಿರೋದು ಯಾರು? ಇವರದ್ದೇ ಪಾರ್ಟಿ. ಅದನ್ನು ಮಾಡಬಹುದಾಗಿತ್ತಲ್ವೇ ಅಂತ ಒಂದು ಪ್ರಶ್ನೆ ಜನರಲ್ ಆಗಿ ಬರುತ್ತೆ. ಸರ್ಕಾರ ಜಾತಿ ಗಣತಿ ಮಾಡ್ತೀನಿ ಅಂತ ಹೋದಾಗ ನಿಮ್ಮ ವ್ಯಾಪ್ತಿಗೆ ಬರಲ್ಲ ಅದು ಅಂದರು. ಅಯ್ಯೋ, ನಾವು ಜಾತಿ ಜನಗಣತಿ ಮಾಡ್ತಾ ಇಲ್ಲ, ನಾವು ಜಾತಿ ಗಣತಿ ಮಾಡ್ತಾನೇ ಇಲ್ಲ. ನಾವು ಮಾಡೋಕ್ಕೆ ಹೊರಟಿರೋದೇನು ಅಂತ ಹೇಳಿದ್ರೆ, ನಾವಿಲ್ಲಿ ಸಮೀಕ್ಷೆ ಮಾಡ್ಕೊಳ್ತಾ ಇದ್ದೀವಿ. ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ಮಾಡ್ತಾ ಇದ್ದೀವಿ ಅಂತ ಸರ್ಕಾರ ಹೇಳ್ತು. ಈ ಸರ್ಕಾರ ಆದರೂ ಅಷ್ಟೇ ಜಾತಿಗಳ ವರ್ಗೀಕರಣ ಮಾಡುವುದು ಸ್ಟೇಟ್ ಸಬ್ಜೆಕ್ಟ್ ಅಲ್ಲ, ಸೆಂಟ್ರಲ್ ಸಬ್ಜೆಕ್ಟ್ ಅದು. ಇವತ್ತಿಗೆ ಅದು ಮಾಡಬೇಕಾಗಿದ್ದರೂ ಕೂಡ ಕೇಂದ್ರದಿಂದನೇ ಬರಬೇಕು. 2011ರ ಗಣತಿ ಅದು ಇದು ಅಂತ ಲೆಕ್ಕ ಬಂದರೆ ಆಗಲ್ಲ. ಜಾತಿ ಗಣತಿ ಮತ್ತೆ ಆಗಬೇಕಾಗತ್ತೆ. ಅಥವಾ ಈಗೇನು ಹಳೇದಿತ್ತೋ ಅದರಲ್ಲೇ ಕೊಟ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಅನೇಕರೀಗ ಪ್ರಶ್ನೆ ರೈಸ್ ಮಾಡ್ತಾರೆ. ಇಲ್ಲಿ ಸರ್ಕಾರಗಳಿಗೆ, ಎಲ್ಲ ಸರ್ಕಾರಕ್ಕೂ ಮಾಡಲಿಕ್ಕೆ ಅವಕಾಶಗಳಿತ್ತು. ಯಾರು ಒಂಥರ ಜೇನುಗೂಡಿಗೆ ಕೈ ಹಾಕ್ತಂತೆ ಇದು. ಈ ಜಾತಿ, ಒಳ ಮೀಸಲುವಿನ ವಿಚಾರಗಳು ನನಗೆ ಯಾಕೆ ಬೇಕು, ಬರೀ ಆಸೆ ಹುಟ್ಟಿಸ್ಬಿಡೋದು, ಜಾರಿ ಮಾಡದೆ ಹೋಗ್ಬಿಟ್ಟು ಈಗ ಅಶೋಕ್ ಮಾತಾಡಿತ್ತು. ಹಂಚಿಕೆ ಮಾಡೋದರಲ್ಲಿ ಫೇಲ್ ಆಗಿದ್ದಾರೆ. ಒಂದು ರೀತಿ ಇಡೀ ರಾಜ್ಯದಲ್ಲಿ ಜನ್ಜಿ ಸ್ಟೂಡೆಂಟ್ಸ್ ಹೋರಾಟ, ಉದ್ಯೋಗಕ್ಕಾಗಿ ಹೋರಾಟ, ಅದರ ಒತ್ತಡ ಜಾಸ್ತಿ ಇದೆ. ಇನ್ನೊಂದು ಕಡೆ ಒಳ ಮೀಸಲಾತಿಗೋಸ್ಕರ ನಡೀತಾ ಇರೋವಂಥ ದೊಡ್ಡ ಹೋರಾಟ, SCಗಳಲ್ಲಿ ನಡೀತಾ ಇರೋವಂಥ ದೊಡ್ಡ ಹೋರಾಟ. ಇವೆರಡರಿಂದನೂ ತಪ್ಪಿಸ್ಕೊಳ್ಳೋಕ್ಕೆ ಇವರು ಈ ನಾಟಕವನ್ನು ಆಡ್ತಾ ಇದ್ದಾರೆ. ಹಿಂದೆ BJP ಸರ್ಕಾರ ಇದ್ದಾಗ 17% ನಾವು ಕೊಟ್ಟಿದ್ರಿ. ಸರ್ಕಾರದ ಕರ್ತವ್ಯ ಏನು? ಮಾನ್ಯ ಗೌರವಾನ್ವಿತ ನ್ಯಾಯಾಲಯನ ಕನ್ವಿನ್ಸ್ ಮಾಡಬೇಕಾಯಿತು. ಯಾಕೆ ನಾವು ಜಾಸ್ತಿ ಮಾಡಿದ್ರಿ ಅಂತ ಕನ್ವಿನ್ಸ್ ಮಾಡಬೇಕಾಯ್ತು. ಅದು ಬಿಟ್ಬಿಟ್ಟು ಇಲ್ಲಿ ಸ್ಟ್ರೈಕ್ ನಡೀತಾ ಇದೆಯಲ್ಲ, ಜನ್ಜಿ ಸ್ಟ್ರೈಕು, ಈ ಕಡೆ ಒಳ ಮೀಸಲಾತಿಯ ಅವರ ಒತ್ತಡ, ರಾಜಕೀಯದ